ನೀವಿಲ್ಲಿ ನೋಡ್ಬೋದು ಚಿಕ್ಕ ಮಕ್ಕಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಕಿಡ್ಸ್ ಕೇರ್ ಒಂದು ಸೆಂಟರ್ ಕೂಡ ಇದೆ. ನಿಮ್ಮ ಮಕ್ಕಳನ್ನ ಇಲ್ಲಿ ಬಿಟ್ಟು ನೀವು ಶಾಪಿಂಗ್ ಮುಗಿಸ್ಕೊಂಬರ್ಬೋದು. ಮತ್ತು ಯೂನಿಕ್ ಆಗಿರೋಂಥ ಒಂದು ಕ್ರಿಯೇಟಿವಿಟಿ ಯೂಸ್ ಮಾಡಿರೋಂಥ ಒಂದು ಐಟಮ್ಸ್ಗಳು ನಿಮಗೆಲ್ಲ ಸಿಗುತ್ತೆ. ಒಂದು ಸೆಟಪ್ ಮಾಡಿ ಡೆಕೋರೇಟ್ ಮಾಡಿ ನಮಗೊಂದು ಐಡಿಯಾನ ಕಲ್ಪಿಸ್ಕೊಡ್ತಾರೆ, ಯಾವ ರೀತಿ ಡೆಕೋರೇಟ್ ಮಾಡ್ಕೊಬೋದು ಅಂತ. ಅದ್ರ ಬೇಸಿಸ್ ಮೇಲೆ ನಾವು ನಿಮ್ಮ ಶಾಪಿಂಗ್ನ ಮುಂದುವರಿಸ್ಬೋದು. ಪ್ರೈಸ್ ನೋಡಿ, 549 ಈ ರೀತಿಯ ಒಂದು ವೈನ್ ಗ್ಲಾಸಸ್ಗೆ. ಬೆಡ್ಸ್ ಆಗಿರ್ಬೋದು, ಮನೆಗೆ ರಿಲೇಟೆಡ್ ಬೇಕಾಗಿರುವಂಥ ಎಲ್ಲ ವಸ್ತುಗಳು A to Z ಈ IKEA ಶೋರೂಮಲ್ಲಿ ಸಿಗುತ್ತೆ. ಇದು ಒಂದು ಮಾರ್ಕೆಟ್ ಹಾಲ್. ಇಲ್ಲಿ ಕಂಪ್ಲೀಟ್ಲಿ ಮೇಲ್ಗಡೆ ಏನು ಸೆಟಪ್ ನೋಡಿದ್ದೀವಿ ಅದ್ರದ್ದು ಆಕ್ಸೆಸರೀಸ್ಗಳು, ಆರ್ಟಿಕಲ್ಸ್ಗಳು ಏನಿದೆ, ಸಿಂಗಲ್ ಪೀಸಸ್ ಆಗಿರ್ಬೋದು, ಅದನ್ನೆಲ್ಲ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲಿರುವ ಈ ಪ್ರಾಡಕ್ಟ್ಸ್ನ ಇಟ್ಕೊಳ್ಳೋಕ್ಕೆ ಇವ್ರದ್ದೊಂದು ಸ್ಟಾಕ್ ಯಾರ್ಡ್ ಥರ ಮಾಡ್ಕೊಂಡಿದ್ದಾರೆ, ನೋಡಿ ಹೇಗಿದೆ ಅಂತ. ಇಲ್ಲಿನೊಂದು ಬಿಲ್ಲಿಂಗ್ ಕೌಂಟರ್ಗೆ ರೀಚ್ ಆಗಿದ್ದೀವಿ. ಎಷ್ಟೇ ಜನ ಬಂದರೂ ಏನೇ ಐಟಮ್ ತೊಗೊಂಡ್ರು ಕ್ವಿಕ್ಕಾಗಿ ಬಿಲ್ಲಿಂಗ್ ಸೆಕ್ಷನ್ನ, ಒಂದು ಎಕ್ಸ್ಪ್ರೆಸ್ ಬಿಲ್ಲಿಂಗ್ ಆಗಿರ್ಬೋದು ಮತ್ತು ಸೆಲ್ಫ್ ಸ್ಕ್ಯಾನ್ ಬಿಲ್ಲಿಂಗ್ ಸೆಕ್ಷನ್ ಆಗಿರ್ಬೋದು, ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಂಡು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ನಿಮ್ಮ ಅಮರ್ ಮಾತಾಡ್ತಾ ಇದ್ದೀನಿ. ಹಾಗೆ ಬೆಂಗಳೂರಿನ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೊರಟಿದ್ದೀನಿ. ಎಲ್ಲೋಗೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ನನಗೆ ಹೊಳೆದಿದ್ದು ಐಕ್ಯಾ ಅನ್ನೋ ಒಂದು ಶೋರೂಮ್ ಬೆಂಗಳೂರಿನ ನಾಗಸಂದ್ರ ಹತ್ರ ಓಪನ್ ಆಗಿದೆ ಅಂತ. ಅಲ್ಲಿ ಮನೆಗೆ ಬೇಕಾಗಿರುವಂತಹ ಒಂದು ಅಲಂಕಾರಿಕ ವಸ್ತುಗಳು ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು. ನಾನು ಇವತ್ತು ಅಲ್ಲಿ ಹೋಗ್ತಾ ಇದ್ದೀನಿ, ಎಕ್ಸ್ಪ್ಲೋರ್ ಮಾಡೋಣ, ಅಲ್ಲಿ ಏನೇನು ಸ್ಪೆಷಲ್ ಇದೆ ಮತ್ತು ಏನೇನು ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಲೆಟ್ಸ್ ಗೋ. ನಾವು ಈ ಐಕ್ಯಾ ಫರ್ನಿಚರ್ ಶಾಪ್ ಬಗ್ಗೆ ಏನಿದೆ ಬಂದಿದ್ದೀವಿ. ಪಾರ್ಕಿಂಗ್ ಲಾಟಲ್ಲಿದ್ದೀವಿ. ತುಂಬ ಜನ ಸಾಗರನೇ ಇದೆ. ಜನಗಳಿಗೆ ಎಂಟ್ರೆನ್ಸ್ ತೊಗೊಳ್ಳೋದಕ್ಕೆ 2 hours ವೆಯ್ಟಿಂಗ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ. ಈ ತಿರುಪತಿನಲ್ಲಿ ಹೇಗೆ ಕೌಂಟರ್ ಮಾಡ್ತಾರೋ ಆ ರೀತಿ ಕೌಂಟರ್ ಮಾಡಿಬಿಟ್ಟಿದ್ದಾರೆ. ಒಂದೊಂದು ಕೌಂಟ್ರಲ್ಲಿ ಒಂದಷ್ಟು ಜನಗಳನ್ನ ಹಾಕ್ಕೊಂಡಿದ್ದಾರೆ. ಲೈಟಾಗೆ ಒಳಗಡೆಯಿಂದ ಶಾಪಿಂದ ಹೊರಗಡೆ ಎಕ್ಸಿಟ್ ಕ್ಲಿಯರ್ ಆಗ್ತಾ ಇದ್ದಂಗೆ ಅಷ್ಟು ಜನನ ಒಳಗಡೆ ಇನ್ಸೈಡ್ ಬಿಡ್ತಾ ಇದ್ದಾರೆ. ಲೆಟ್ಸಿ ಹೋಗಬೇಕೋ ಬೇಡೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತುಂಬ ಜನ ಇದ್ದಾರೆ. ಒಂದು ಪ್ರಯತ್ನ ಕೊಡ್ತೀನಿ, ಆಯಿತು ಅಂತ ಹೇಳಿದ್ರೆ ಇವತ್ತೇ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಕೌಂಟ್ರಲ್ಲಿ ಬಂದಿದ್ದೀನಿ. ನಿಜಕ್ಕೂ ಕೂಡ ಒಳಗಡೆ ಹೋಗಬೇಕಾದ್ರೆ ಒಂದು ದೊಡ್ಡ ಕ್ವೆಶ್ಚನ್ ಆಗ್ಬಿಟ್ಟಿದೆ. ಇಷ್ಟು ಜನ ಬಂದಿರೋದ್ರಿಂದ ಒಂದು ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಫೈನಲಿ ಐಕ್ಯಾ ಶಾಪ್ ಒಳಗಡೆ ಎಂಟ್ರಿ ಕೊಟ್ಟಾಯಿತು. ನಿಮಗೆ ಸ್ಟಾರ್ಟಿಂಗಲ್ಲಿ ಬಂದಾಗ ಪಾರ್ಕಿಂಗಲ್ಲಿ ಒಂದು 1,000-1,500 ಕಾರಷ್ಟು ನಿಂತ್ಕೊಳ್ಳೋಷ್ಟು ಪಾರ್ಕಿಂಗ್ ಸ್ಲಾಟ್ ಇದೆ. ಯಾವುದೇ ರೀತಿ ಒಂದು ವರಿ ಮಾಡ್ಕೊಳ್ಬೇಕಾಗಿಲ್ಲ. ಹಾಗೆಯೇ ಇಲ್ಲಿ ಎಂಟ್ರೆನ್ಸ್ಗೆ ಬರಬೇಕಾದ್ರೆ ನಾನು ಆಗಲೇ ತೋರಿಸ್ದಂಗೆ ಈ ಕೇಜ್ಗಳು ಮಾಡಿ ಜನಗಳನ್ನ ಅದ್ರ ಥ್ರೂನಲ್ಲಿ ಪಾಸ್ ಮಾಡ್ತಾಯಿದ್ರು. ಅದೇನಕ್ಕಪ್ಪ ಅಂತ ಹೇಳಿದ್ರೆ ಮೇಯ್ನ್ಲಿ ಎಂಟ್ರೆನ್ಸ್ ಹತ್ರ ರಶ್ ಆಗಿ ನುಗ್ಗಲನ್ನ ತಡೆಯೋಕ್ಕೋಸ್ಕರ ಆ ರೀತಿ ಒಂದು ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಅನ್ನೋದಕ್ಕೋಸ್ಕರ ಕೂಡ ಜನ ದಟ್ಟಣೆಯನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಆ ರೀತಿ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. 2 hours ವೆಯ್ಟಿಂಗ್ ಪೀರಿಯಡ್ ಅಂತ ಹೇಳ್ತಾರೆ. ಬಟ್ ವಿತಿನ್ half an hour ನೀವು ಒಳಗಡೆ ಎಂಟ್ರಿ ಕೊಡ್ಬೋದು. ಕಿಯಾ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡೋಣ ಬನ್ನಿ. ನೀವಿಲ್ಲಿ ನೋಡ್ಬೋದು ಚಿಕ್ಕ ಮಕ್ಕಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಕಿಡ್ಸ್ ಕೇರ್ ಒಂದು ಸೆಂಟರ್ ಕೂಡ ಇದೆ. ನಿಮ್ಮ ಮಕ್ಕಳನ್ನ ಇಲ್ಲಿ ಬಿಟ್ಟು ನೀವು ಶಾಪಿಂಗ್ ಮುಗಿಸ್ಕೊಂಬರ್ಬೋದು. ಮೊದಲಿಗೆ ಎಂಟ್ರೆನ್ಸಲ್ಲಿ ಫ್ಲೋರ್ ಡಿಸೈನ್ ಅನ್ನೋದನ್ನು ಕೊಟ್ಟಿದ್ದಾರೆ. ಅವ್ರ ಡಿಸೈನ್ ಹೇಗೆ ಮಾಡಿದ್ದಾರೆ, ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅನ್ನೋದು ಕಂಪ್ಲೀಟಾಗಿ ಒಂದು ಸೈನ್ ಬೋರ್ಡ್ ಇದೆ. ಇಲ್ಲಿ ಒಂದು ಕಂಪ್ಲೀಟಾಗಿ ಮನೆಗೆ ಏನಾದರೂ ಒಂದು ಕಟ್ಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಕಂಪ್ಲೀಟ್ ಡೆಕೋರೇಟ್ ಮಾಡಬೇಕು ಅಂತ ಹೇಳಿದ್ರೆ A to Z ಏನು ಐಟಮ್ಸ್ಗಳು ಬೇಕು ಅದೆಲ್ಲ ಐಟಮ್ಸ್ಗಳು ನಿಮಗೆ ಇಲ್ಲಿ ಒಂದೇ ಜಾಗದಲ್ಲಿ ಸಿಕ್ಬಿಡುತ್ತೆ. ರೈಟ್ ಫ್ರಮ್ ಲೈಟಿಂಗ್ ಆಗಿರ್ಬೋದು, ಹಾಗೆ ಫರ್ನಿಚರ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಕಿಚನ್ ಐಟಮ್ಸ್ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಹಾಗೆ ರೀಡಿಂಗ್ ಟೇಬಲ್ಸ್ ಆಗಿರ್ಬೋದು, ಬೆಡ್ಸ್ ಆಗಿರ್ಬೋದು, ಮನೆಗೆ ರಿಲೇಟೆಡ್ ಬೇಕಾಗಿರುವಂಥ ಎಲ್ಲ ವಸ್ತುಗಳು A to Z ಈ ಐಕ್ಯಾ ಶೋರೂಮಲ್ಲಿ ಸಿಗುತ್ತೆ. ಮತ್ತು ಅಲಂಕಾರಿಕ ವಸ್ತುಗಳು ಅಂತ ಹೇಳಿದ್ರೆ ಒಂದು ವಾಲ್ ಡೆಕೋರೇಟ್ ಮಾಡೋಕ್ಕಾಗಿರ್ಬೋದು, ಹಾಗೆಯೇ ಈ ವಾಸಸ್ಗಳಾಗಿರ್ಬೋದು, ಮತ್ತು ಯೂನಿಕ್ ಆಗಿರೋಂಥ ಒಂದು ಕ್ರಿಯೇಟಿವಿಟಿ ಯೂಸ್ ಮಾಡಿರೋಂಥ ಒಂದು ಐಟಮ್ಸ್ಗಳು ನಿಮಗೆಲ್ಲ ಸಿಗುತ್ತೆ. ರೈಟ್ ಫ್ರಮ್ 99 rupees, 40 rupees, 50 rupeesinದನೂ ಒಂದೊಂದು ಸಣ್ಣ ಪುಟ್ಟ ಒಂದು ಡೆಕೋರೇಟಿವ್ ಐಟಮ್ಸ್ಗಳು ಸಿಗ್ತದೆ. ತುಂಬ ಖುಷಿ ಆಗ್ತದೆ. ಮತ್ತು ಇಲ್ಲೇನು ಅಂತ ಹೇಳಿದ್ರೆ ಒಂದು ಸಣ್ಣ ರೂಮಿನ ರೀತಿಯಲ್ಲಿ ಒಂದು ಸೆಟಪ್ನ ಹಾಕಿ ಒಂದು ರೂಮ್ನಲ್ಲಿ ಏನೇನು ಐಟಮ್ ಬೇಕಾಗುತ್ತೆ ಅದನ್ನು ಹೇಗೆ ಡೆಕೋರೇಟಿವ್ ಆಗಿ ಇಡ್ಬೋದು ಅನ್ನೋದನ್ನು ಇಲ್ಲೇ ಇವರು ಮಾರಲಿಕ್ಕೆ ಇಟ್ಟಿರುವಂಥ ವಸ್ತುಗಳನ್ನ ಬಳಸ್ಕೊಂಡು ಒಂದು ಸೆಟಪ್ ಮಾಡಿ ಡೆಕೋರೇಟ್ ಮಾಡಿ ನಮಗೊಂದು ಐಡಿಯಾನ ಕಲ್ಪಿಸ್ಕೊಡ್ತಾರೆ, ಯಾವ ರೀತಿ ಡೆಕೋರೇಟ್ ಮಾಡ್ಕೊಬೋದು ಅಂತ. ಅದ್ರ ಬೇಸಿಸ್ ಮೇಲೆ ನಾವು ನಿಮ್ಮ ಶಾಪಿಂಗ್ನ ಮುಂದುವರಿಸ್ಬೋದು. ಬನ್ನಿ, ಇನ್ನು ಮುಂದೆ ಹೋಗೋಣ, ಏನೇನು ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇನ್ನೊಂದು ಪಕ್ಕಡಿದೆ. ಜಸ್ಟು 25 rupees ಅಂತ ಈ ಪಕ್ಕಡು. ನಾನು ಆಗಲೇ ಹೇಳ್ದಂಗೆ 25 rupeeಸಿಂದ ಸಿಗುತ್ತೆ.
ಇನ್ನು ಭಾಳಷ್ಟು ಐಟಮ್ಸ್ಗಳಿದೆ, ತುಂಬ ಕಡಿಮೆ ರೇಟಿಗೆ ನಿಮಗೆ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಬನ್ನಿ ನೋಡೋಣ ಮತ್ತೆ ಏನೇನು ಸಿಗುತ್ತೆ. ಇಲ್ಲೆಲ್ಲ ಕಂಪ್ಲೀಟ್ಲಿ ಲಿಟ್ರಲಿ ಒಂದು ಮನೆ ಸೆಟಪ್ಪನ್ನು ಮಾಡಿದ್ದಾರೆ. ಒಂದು ಮನೆ ಮಾಡಿದ್ರೆ ಒಂದು ಹಾಲು, ಕಿಚನ್ನು, ರೂಮ್ಸು, ಹೊರಂಡ ಏನಿರುತ್ತೆ ಅದಕ್ಕೆ ಏನೆಲ್ಲ ಡೆಕೋರೇಟ್ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಒಂದು ಡೆಮೋ ಥರ ಇದೆ. ಸೊ ಅದನ್ನ ನೋಡ್ತಾ ಇದ್ದಂಗೆ ನಮ್ಗೆ ಕಂಪ್ಲೀಟ್ ಒಂದು ಐಡಿಯಾ ಬಂದುಬಿಡುತ್ತೆ. ಬನ್ನಿ ಅದನ್ನು ಕರ್ಕೊಂಡು ಹೋಗ್ತೀನಿ, ಹೇಗಿದೆ ಅಂತ ನೋಡೋಣ. ನೋಡಿ ಎಂಟ್ರೆನ್ಸ್ ಇದು. ಇಲ್ಲಿ ಕೊಡ್ತಾ ಇದ್ದಂಗೆ ಒಂದು ಹಾಲ್ ಸೆಟಪ್ ಮಾಡಿದ್ದಾರೆ, ಒಂದು ಟಿ ವಿ ಹಾಕಿ, ಹಾಗೆ ಮನೆ ವಾಲ್ನ ಹೇಗೆ ಡೆಕೋರೇಟ್ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ಮತ್ತು ಸೋಫಾ ಕೂಡ ಇದೆ, ಒಂದು ಚಿಕ್ಕದಾಗಿರುವಂತಹ ಒಂದು ಟೇಬಲ್, ಹಾಗೆ ಹಾಲಲ್ಲೇ ಡೈನಿಂಗ್ ಟೇಬಲ್ ಇಟ್ಟರೆ ಎಲ್ಲಿ ನಾವು ಇಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ನಿಮಗೊಂದು ಕಂಪ್ಲೀಟ್ ಸೆಟಪ್ ಇರೋಂತಹ ಈ ಜಾಗಗಳಿಗೆ ಬಂದರೆ ಎಕ್ಸಾಕ್ಟ್ಲಿ ನೀವೇನೇನು ಪರ್ಚೇಸ್ ಮಾಡ್ಕೊಬೇಕು ಅಂತ ಇಚ್ಛೆ ಪಡ್ತಾ ಇದ್ರು ಅದೆಲ್ಲದು ಹೇಗಿರುತ್ತೆ ಅನ್ನೋದೊಂದು ಐಡಿಯಾ ಸಿಕ್ಬಿಡುತ್ತೆ. ನೀವು ಇಲ್ಲಿ ಬೋರ್ಡ್ ನೋಡ್ಬೋದು, ನಾನು ಈಗ ಥರ ಜಸ್ಟ್ ತೋರಿಸ್ದೆ. ಆರ್ ಕಂಪ್ಲೀಟ್ ಸೊಲ್ಯೂಷನ್ ಅಂಡರ್ 45,000 ಅಂತ ಹಾಕಿದ್ದಾರೆ. ಅಂದರೆ ಒಂದು ರೂಮಲ್ಲಿ ಒಂದು 45,000 ಒಳಗಡೆ ಒಂದು ಬೆಸ್ಟಾಗಿ ಡೆಕೋರೇಟ್ ಮಾಡಿಕೊಡ್ಬೋದು. ಆ ರೀತಿ ನಾವು ನಿಮ್ಗೆ ಮಾಡಿಕೊಡ್ತೀವಿ ಅಂತ ಒಂದು ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ. ಇಲ್ಲೊಂದು ಡಿಸ್ಪ್ಲೇ ಇಟ್ಟಿದ್ದಾರೆ, ಯಾವ ಕ್ಯಾಟಗರಿನಲ್ಲಿ ಏನೇನು ಐಟಮ್ಸ್ ಇಲ್ಲಿ ಸಿಗುತ್ತೆ ಅನ್ನೋದು ಕೂಡ ಇನ್ಫಾರ್ಮೇಷನ್ ಇಲ್ಲಿ ಕೊಡ್ತಾರೆ. ಇದನ್ನು ನೀವು ಈ ಕಡೆ ಸೈಡ್ ಬಂದಾಗ ಉಪಯೋಗ ಮಾಡ್ಕೋಬೋದು. ಇಲ್ಲಿ ಒಂದು ಪ್ರತಿಯೊಂದು ಐಟಮ್ಸು A to Z ಎಲ್ಲ ಐಟಮ್, ವಾರ್ಡ್ರೋಬಿಂದ ಹಿಡಿದು ಒಂದು ಬೆಡ್ ಆಗಿರ್ಬೋದು, ಎಲ್ಲ ರೀತಿಯ ಮನೆಗೆ ರಿಲೇಟೆಡಾಗಿ ಏನೇನು ಬೇಕೋ ಎಲ್ಲ ಐಟಮ್ಸ್ಗಳಲ್ಲಿ ಸಿಗುತ್ತೆ. ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ಸ್ ಮತ್ತು ಲಿವಿಂಗ್ ಏರಿಯಾ ಏನಿದೆ ಸೆಟಪ್ಗಳು ಮಾಡಿದ್ದಾರೆ. ಅದನ್ನು ನೋಡಿ ನೀವು ಮನೆ ಆಗಿರ್ಬೋದು, ರೂಮ್ಸ್ನ ಹೇಗೆ ಡೆಕೋರೇಟ್ ಮಾಡ್ಕೊಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಒಂದು ಸ್ಟೆಪ್ ಕೆಳಗಡೆ ಅಂತ ಹೇಳಿದ್ರೆ ಡೌನ್ ಸ್ಟೇರ್ಸಲ್ಲಿ ಈ ಆಕ್ಸೆಸರೀಸ್ಗಳೇನಿದೆ ಅದ್ರದ್ದು ಕಂಪ್ಲೀಟ್ ಸೇಲ್ಸ್ ಇದೆ. ಅಲ್ಲಿ ಹೋಗಿ ಹ್ಯಾಂಡ್ ಪಿಕ್ ನಮ್ಗೆ ಏನು ಬೇಕೋ ಐಟಮ್ಸ್ ಪಿಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಕಂಪ್ಲೀಟಾಗಿ ಏನು ಡೆಕೋರೇಟ್ ಮಾಡ್ಕೋಬೋದು ಹೇಗೆ ರೂಮ್ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನನಗಂತೂ ಕಂಪ್ಲೀಟಾಗಿ ತಲೆ ಕೆಟ್ಟೋಗಿದೆ. ಯಾವ ಐಟಮ್ ನೋಡಿ ಯಾವ ಐಟಮ್ ಬಿಡಬೇಕಪ್ಪ ಅನ್ನೋದೇ ಗೊತ್ತಾಗ್ತಲ್ಲ. ಪ್ರತಿಯೊಂದು ರೀ ಕಿಚನ್ಗೆ ಬೇಕಾಗಿದ್ರೆ ಕಿಚನ್ಗೆ ಬೇಕಾಗಿರೋಂಥ ಒಂದು ಐಟಮ್ಸ್ ಆಗಿರ್ಬೋದು, ಅದಾಗಿದ್ಮೇಲೆ ಡೈನಿಂಗ್ ಟೇಬಲ್ಲು ಮತ್ತು ಕಟ್ಲರೀಸ್ ಏನೇನು ಬೇಕು ಎಲ್ಲನೂ ಇದೆ A to Z. ನೋಡಿ ಪ್ರೈಸ್ ನೋಡಿ, 549 ಈ ರೀತಿಯ ಒಂದು ವೈನ್ ಗ್ಲಾಸಸ್ಗೆ. ಮತ್ತು ನೋಡಿ ಇದೊಂದು ವಾಸ್ ಇದೆ, 1990 rupees. ಕಂಪ್ಲೀಟ್ ದೊಡ್ಡದು ಒಂದು ಗ್ಲಾಸ್ ವಾಸು. ಚೇರ್ಸ್ ಅಷ್ಟೇ ಒಂದು 2,000-3,000 rupeesಗಿದೆ. ನೋಡಿ ಮೇಡ್ ಇನ್ ಇಂಡಿಯಾ ಫೋಲ್ಡಿಂಗ್ ಚೇರ್ 999 ಈ ರೀತಿ ಇದೆ. ನಿಮಗಿಲ್ಲಿ ಜಾಸ್ತಿ ಒಂದು ಯೂನಿಕ್ಕಾಗೆ ಮತ್ತು ಡಿಸೈನಾಗೆ ಒಂದು ಅಟ್ರಾಕ್ಟಿವ್ ಆಗಿರೋಂಥ ಐಟಮ್ಸ್ಗಳು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ನನಗೆ ಬಾಳಿಕೆ ಬರಬೇಕು, ತುಂಬ ಚೆನ್ನಾಗಿರಬೇಕು, ಮೆಟೀರಿಯಲ್ ಚೆನ್ನಾಗಿರೋದು ಬೇಕು ಅಂತ ಹೇಳಿದ್ರೆ ಅದ್ರಿಗೆ ತಕ್ಕನಂಗೂ ಐಟಮ್ಸ್ ಇದೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಬಟ್ ಡಿಸೈನರಿ ಐಟಮ್ಸ್ಗಳಿಗೆ ಮನೆ ಡೆಕೋರೇಟ್ ಮಾಡೋರ್ಗಂತೂ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ತೀನಿ. ಬೇಸ್ಮೆಂಟ್ ಏನಿದೆ ಲೆವೆಲ್ 2 ಡೌನ್ ಸ್ಟೇರ್ಸಲ್ಲಿ ಇದು ಒಂದು ಮಾರ್ಕೆಟ್ ಹಾಲ್. ಇಲ್ಲಿ ಕಂಪ್ಲೀಟ್ಲಿ ಮೇಲ್ಗಡೆ ಏನು ಸೆಟಪ್ ನೋಡಿದ್ದೀವಿ ಅದ್ರದ್ದು ಆಕ್ಸೆಸರೀಸ್ಗಳು, ಆರ್ಟಿಕಲ್ಸ್ಗಳು ಏನಿದೆ, ಸಿಂಗಲ್ ಪೀಸಸ್ ಆಗಿರ್ಬೋದು, ಅದನ್ನೆಲ್ಲ ಇಲ್ಲಿ ಪರ್ಚೇಸ್ ಮಾಡ್ಬೋದು. ನೋಡಿ ಇಲ್ಲಿರುವ ಈ ಪ್ರಾಡಕ್ಟ್ಸ್ನ ಇಟ್ಕೊಳ್ಳೋಕ್ಕೆ ಇವ್ರದ್ದೊಂದು ಸ್ಟಾಕ್ ಯಾರ್ಡ್ ಥರ ಮಾಡ್ಕೊಂಡಿದ್ದಾರೆ. ನೋಡಿ ಹೇಗಿದೆ ಅಂತ. ಇವ್ರದ್ದೊಂದು ಸ್ಟಾಕ್ ಇಳಿಸ್ಕೊಳ್ಳೋಕೆ ನೋಡಿ ಎಷ್ಟು ಆರ್ಗನೈಸ್ಡಾಗಿ ಹೇಗೆ ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ. ಈ ಥರ ದೊಡ್ಡ ಒಂದು ರ್ಯಾಕ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಒಂದು 17 to 20 ರ್ಯಾಕ್ಸ್ ಕಾಣಿಸ್ತವೆ. ಒಂದೊಂದು ರ್ಯಾಕ್ನಲ್ಲಿ ಅಂದರೆ ಒಂದು 10ರಿಂದ 15 ಕಂಟೈನರಷ್ಟು ಐಟಮ್ಸ್ನ ಜೋಡಿಸ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಒಂದು ಪ್ರಾಪರ್ ರೆಸ್ಟೋರೆಂಟ್ ಅಲ್ಲದೆ ಬಿಲ್ಲಿಂಗ್ ಕೌಂಟ್ರ್ ಆಗಿದ ತಕ್ಷಣ ಹೊರಗಡೆ ಬಂದಿದ ತಕ್ಷಣ ಒಂದು ಸ್ನ್ಯಾಕ್ಸ್ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಎಲ್ಲ ಐಟಮ್ ಒಂದು 30, 20, 60 rupeesಗೆ ಸಿಗುತ್ತೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ರೀ ಎಲ್ಲ ಕಂಪ್ಲೀಟ್ಲಿ. ಫೈನಲಿ ಇಲ್ಲಿನೊಂದು ಬಿಲ್ಲಿಂಗ್ ಕೌಂಟರ್ಗೆ ರೀಚ್ ಆಗಿದ್ದೀವಿ. ಎಷ್ಟೇ ಜನ ಬಂದರೂ ಏನೇ ಐಟಮ್ ತೊಗೊಂಡ್ರೂ ಕ್ವಿಕ್ಕಾಗಿ ಬಿಲ್ಲಿಂಗ್ ಸೆಕ್ಷನ್ನ ಒಂದು ಎಕ್ಸ್ಪ್ರೆಸ್ ಬಿಲ್ಲಿಂಗ್ ಆಗಿರ್ಬೋದು ಮತ್ತು ಸೆಲ್ಫ್ ಸ್ಕ್ಯಾನ್ ಬಿಲ್ಲಿಂಗ್ ಸೆಕ್ಷನ್ ಆಗಿರ್ಬೋದು, ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಂಡು ಬೇಗ ಎಷ್ಟೇ ಜನ ಬಂದಿದ್ದರೂ ಬೇಗ ಕ್ಲಿಯರ್ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಕಂಪ್ಲೀಟ್ಲಿ ಇಟ್ಸ್ ಅಡ್ವಾನ್ಸ್ಡ್ ಟೆಕ್ನಾಲಜಿ.
ಒಂದು ಪಾಶ್ಚಿಮಾತ್ಯ ಅಂದರೆ ಫಾರಿನ್ ಟಚ್ ಕೊಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ಆರ್ಗನೈಸ್ಡಾಗಿ ಎಲ್ಲ ಒಂದು ಬಿಲ್ಲಿಂಗ್ ಕೌಂಟರ್ಸ್ ಇದೆ ಅಂತ ಹೇಳಿದ್ರೆ ಈಸಿಯಾಗಿ ಬಿಲ್ ಆಗುತ್ತೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಐಕ್ಯಾನವರು. ಫೈನಲಿ ಇವತ್ತು ನಾನು ಕಾದು ಕ್ಯೂನಲ್ಲಿ ನಿಂತ್ಕೊಂಡಿದ್ದೆ, ತುಂಬ ಹೊತ್ತಾಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಒಂದು 10 to 15 ಮಿನಿಟ್ಸ್ ಅಷ್ಟರೊಳಗೆಲ್ಲ ನಾನು ಒಳಗಡೆ ಹೋಗ್ಬಿಟ್ಟೆ. ಆಮೇಲೆ ನನಗೆ ಗೊತ್ತಾಯಿತು ಜನ ಇರೋದ್ರಿಂದ ತುಂಬ ಜನನ ಹೊರಗಡೆ ನಿಲ್ಲಿಸಿ ಕ್ಯೂ ಮಾಡಿಸ್ತಾ ಇದ್ದಾರೆ ಅಂತ. ಬಟ್ ಈ ಸೋಷಿಯಲ್ ಡಿಸ್ಟೆನ್ಸ್, ಈ ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಳೋದಕ್ಕೋಸ್ಕರ ಗೇಟ್ ಮುಂದೆ ರಶ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಕಂಪಾರ್ಟ್ಮೆಂಟ್ನಲ್ಲಿ ಹಾಕಿ ಒಂದು ಸ್ಲ್ಯಾಬ್ ಥರ ಅಂದರೆ ಒಂದೊಂದು ಕ್ಯಾಟಗರಿ ವೈಸ್ ಮಾಡಿ ಜನನ ಸ್ಲೋ ಆಗಿ ಒಳಗಡೆ ಇನ್ಸೈಡ್ ಕಳಿಸ್ಕೊಟ್ರು, ವಿಚ್ ಇಸ್ ಎ ಗುಡ್ ಥಿಂಗ್. ಯಾಕಂತ ಹೇಳಿದ್ರೆ ತುಂಬ ಜನ ಬಂದಾಗ ಹೊಸ ಶಾಪ್ ಆಗಿದೆ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಗೇಟ್ ಮುಂದೆ ಕ್ರೌಡ್ ಆಗೋದು ಸಹಜ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಒಂದು ಸಿಸ್ಟಮ್ಯಾಟಿಕಲಿ ಒಂದು ಕ್ಯೂ ಸಿಸ್ಟಮ್ ಅನ್ನೋದನ್ನು ಇಂಟ್ರಡ್ಯೂಸ್ ಮಾಡಿಕೊಂಡು ನಮಗೆ ಎಂಟ್ರಿ ತೊಗೊಂಡ್ವಿ. ನಮ್ಗೆ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಇಷ್ಟು ಜನ ಇದ್ದಾರೆ, ಅದ್ರ ಕೆಪಾಸಿಟಿ ಏನಪ್ಪ, ಇಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ ಆಗುತ್ತಾ ಅಂತ. ಬಟ್ ಆಮೇಲೆ ನನಗೆ ಗೊತ್ತಾಯಿತು ಒಳಗಡೆ ಹೋದ್ಮೇಲೆ ತುಂಬ ದೊಡ್ಡದಾಗಿದೆ ಐಕ್ಯಾ ಅನ್ನೋ ಒಂದು ಶಾಪು. ಲಿಟ್ರಲಿ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಹೋಮ್ ರಿಲೇಟೆಡ್ ಐಟಮ್ಸ್ಗೆ ಇದೊಂದು ದೊಡ್ಡ ಸಮುದ್ರ. ನೀವು ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದು 3 hours ಗ್ಯಾಪ್ ಆದರೂ ಬೇಕಾಗುತ್ತೆ. ಅಷ್ಟು ಐಟಮ್ಸ್ ಇದೆ. ನಿಮಗೆ ಬೇಕಾಗಿರೋಂಥ ಎಲ್ಲ ವಸ್ತುಗಳು, ಎಲ್ಲ ಕ್ಯಾಟಗರಿಯ ವಸ್ತುಗಳು ಕಡಿಮೆ ಬೆಲೆಯಿಂದ ಹಿಡಿದು ಜಾಸ್ತಿ ಬೆಲೆ ಅಂತ ಹೇಳಿದ್ರೆ ಪ್ರೈಸ್ ವೈಸ್, ಒಂದು ಬೇಸ್ ಪ್ರೈಸಿಂದ ಹಿಡಿದು ಮ್ಯಾಕ್ಸಿಮಮ್ ಪ್ರೈಸ್ ತನಕ ಕ್ವಾಲಿಟಿ ವೈಸ್ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಹಾಗೆ ಸೆಗ್ರಿಗೇಟ್ ಮಾಡಿದ್ದಾರೆ. ಬಿಲ್ಲಿಂಗ್ ಸಿಸ್ಟಮು ಅಷ್ಟೇ, ಮತ್ತು ಡೈನಿಂಗ್ ಏರಿಯಾನೂ ಅಷ್ಟೇ ಕಂಪ್ಲೀಟ್ಲಿ ಒಂದು ನ್ಯೂ ಒಂದು UK ಬೇಸ್ ಅಥವಾ ಸ್ವೀಡಿಷ್ ಬೇಸ್ ಟೆಕ್ನಾಲಜಿನ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಟಚ್ನ ಕೊಟ್ಟು ಒಂದು ಫಾರಿನ್ಗೆ ಬಂದಿರೋ ರೀತಿ ನಿಮಗೆ ಫೀಲ್ ಆಗುತ್ತೆ ಒಳಗಡೆ ಅವ್ರು ಯೂಸ್ ಮಾಡಿರೋ ಟೆಕ್ನಾಲಜೀಸ್ನ ನೋಡಿದ್ರೆ. ನಿಜಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ. ಪ್ರತಿಯೊಂದನ್ನು ಸಿಸ್ಟಮ್ಯಾಟಿಕ್ಕಾಗಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲೂ ಕೂಡ ಒಬ್ಬ ಕಸ್ಟಮರ್ಗೆ ಒಂದು ರೀತಿಯ ಈ ಫ್ರಸ್ಟ್ರೇಟ್ ಆಗಬಾರ್ದು, ಆ ರೀತಿ ನೋಡ್ಕೊಂಡಿದ್ದಾರೆ. ಇವಾಗ ಫಾರ್ ಎನ್ ಎಕ್ಸಾಂಪಲ್ ರೆಸ್ಟ್ ರೂಮ್ಗೆ ಹೋಗಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿರೋಂಥ ಐಟಮ್ಸ್ಗಳನ್ನ ರೆಸ್ಟ್ ರೂಮ್ ಮುಂದೆಗಡೆ ಅಂತ ಹೇಳಿದ್ರೆ ಅದಕ್ಕೊಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ. ಐಟಮ್ಸ್ನ ಟ್ರಾಲಿನ ಪಾರ್ಕ್ ಮಾಡಿ ರೆಸ್ಟ್ ರೂಮ್ಗೆ ಹೋಗಿ ಬರ್ಬೋದು. ಡೈನಿಂಗ್ ಏರಿಯಾಗೂ ಅಷ್ಟೇ, ಡೈನಿಂಗ್ ಏರಿಯಾಗೆ ಹೋದರೆ ಅದಕ್ಕೆ ಊಟ ಮಾಡೋ ಟೈಮಲ್ಲಿ ನಿಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನೀವು ಪರ್ಚೇಸ್ ಮಾಡಿರೋಂತಹ ಟ್ರಾಲಿಗಳನ್ನ ಸಪ್ರೇಟಾಗಿ ಪಾರ್ಕ್ ಮಾಡೋವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಪ್ರತಿಯೊಂದು A to Z ಕಂಪ್ಲೀಟ್ಲಿ ಸಿಸ್ಟಮ್ಯಾಟಿಕ್, ವೆಲ್ ಆರ್ಗನೈಸ್ಡ್. ನೀವು ಒಂದ್ಸತಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಮಿನಿಮಮ್ 3 to 4 hours ತಗೊಳುತ್ತೆ ನೀವು ಕಂಪ್ಲೀಟಾಗಿ ಒಂದು ರೌಂಡ್ ಹಾಕ್ಕೊಂಬರ್ಬೇಕು ಅಂತ ಹೇಳಿದ್ರೆ. ನೀವು ಅಷ್ಟೇ ಯಾವತ್ತಾದರೂ ಫ್ರೀ ಮಾಡಿಕೊಂಡು ಈ ಪ್ಲೇಸ್ನ ವಿಸಿಟ್ ಮಾಡಿ. ನಿಜಕ್ಕೂ ಕೂಡ ಹೋಮ್ ಡೆಕೋರೇಟಿವ್ ಐಟಮ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಯಾರಾದರೂ ಒಂದು ಇಂಟೀರಿಯರ್ ಆಗಿರ್ಬೋದು ಮತ್ತು ಮನೆ ಡೆಕೋರೇಟ್ ಮಾಡೋವಂಥ ಒಂದು ಆಸಕ್ತಿ ಉಳ್ಳ ಒಂದು ಗೃಹಿಣಿ ಇದ್ದರೆ ಅವ್ರಿಗೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಸೈನಿಂಗ್ ಆಫ್ ಫ್ರಮ್ ಐಕಿಯಾ ಅಮರ್ನಾಥ್. ಥ್ಯಾಂಕ್ ಯು.